ತೋರ್ಸಿದ್ರೆ ಅಂತೀಯಲ್ಲ ಅದೇನು ಅಂತ ಕರೆಕ್ಟ್ ಡಾರ್ಲಿಂಗ್ ಬಾರೆ ಮಲ್ಕೊಳ್ಳೋಣ. ಏನ ಹಂಗ್ ಓಡಿಸ್ತಾಳ ಹೋಗತ್ತ ಮತ್ತೇನಾ ಓಡ್ಸು. ಗಂಡು ಕೊಡೋದು ಅತ್ತೇನಾ? ಏ ನಮ್ಗೆ ನಮ್ಮ ಅತ್ತೆದಿರಿಗೆ ಯಾರು ಗಂಡ್ ಮಕ್ಳು ಇಲ್ಲ ಬಾ. ಹೌದಾ? ಪಾಪ ನಮ್ಮ ತಮ್ಮ ಒಬ್ನೇ ಗಂಡ್ ಮಗ. ಹೌದಾ? ಸರಿಯಾಗಿ ನೋಡ್ಕೊ ನಿನ್ ತಮ್ಮನ್ನ. ಕಿಡ್ನಾಪ್ ಮಾಡ್ಬಿಟ್ಟಾರ ಯಾರು? ಯಾರು ಮಾಡಲ್ಲ. ಮತ್ತೆ ನಿದ್ದೆ ಬರ್ತೈತೆ ಡಾರ್ಲಿಂಗ್ ಬಾರೆ ಮಲ್ಕೊಳ್ಳೋಣ. ಏನ? ನಿದ್ದೆ ಬರ್ತೈತೆ ಬಾರೆ ಮಲ್ಕೊಳ್ಳೋಣ ಅಂದೆ. ಮಲ್ಕ ನನ್ ಕೆಲ್ಸ ಮಾಡ್ಬೇಕು. ಹೌದಾ? ಕಂಪ್ನಿ ಕೊಡ್ತೀಯ ಅನ್ಕೊಂಡ್ರೆ ಎಷ್ಟು ನಿಧಾನ ತಿಂತವತ್ತೆಗೆ ನಾನ್ ತಿನ್ನಷ್ಟ ತಿನ್ನಲ್ಲ ಹೋಗತ್ತ. ಅಯ್ಯೋ ನಾನು ಲವಕ್ಕಂದ ಬಾಯಿಗೆ ಹಾಕಂತೀನಿ. ಹಂಗಲ್ಲ ಇವ್ ಯಾವ ನಿಧಾನ ತಿನ್ ಸಾಯ್ತಾವತ್ತ. ಒಂದೇ ಸತಿ ಬಾಯಿಗೆ ಹಾಕೊಂಡ್ ತಿನ್ಬಿಡ್ತೇನೋ. ಹುಷಾರ್ ಕಣೆ ಗಂಟ್ಲ ಸಿಗಾಕೊಂಡ್ಬಿಟ್ಟತ್ತು. ಎಂತದು ಇಲ್ಲ. ಒಂದ್ 10 ನಿಮಿಷ ಸಾಕು ಊಟಕ್ಕೆ. 10 ನಿಮಿಷ? ನಾನ್ ವೆಜ್ಜಿಗೆಲ್ಲ ಬೇಕು ಒಂದ್ ಅರ್ಧ ಗಂಟೆ. ಏನಪ್ಪ ಅಂತದ್ ನೀನ್ ತಿನ್ನೋದು? ನಾನ್ ವೆಜ್ಜಾ ಬಿರಿಯಾನಿ, ಚಿಕನ್ ಫ್ರೈ, ಗ್ರೀನ್ ಚಿಕನ್ ಫ್ರೈ. ಇಷ್ಟೇ ಎರಡೇ. ಇವೆಲ್ಲ ಇಷ್ಟಪಡೋದು. ಮಟನ್ ಗಿಟನ್ ಇವೆಲ್ಲ ಇಷ್ಟ ಆಗಲ್ಲ ನನಗೆ. ಬಿಡು ಕೋಳಿ ತರನೇ ಇದೀನಿ. ದಪ್ಪ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತ. ಡೈಲಿ ಒಂದೊಂದು ಬಾಳೆಹಣ್ಣು ತಿನ್ನು, ಪಚ್ಚ ಬಾಳೆಹಣ್ಣು. ಆಮೇಲೆ ನಿಜವಾಗ್ಲೂ ಹೋಗ್ತೀಯ? ಬಾಳೆಹಣ್ಣು ತಿನ್ಬೇಕಾ? ಊಟ ಆದ್ಮೇಲೆ ಒಂದೊಂದು ಪಚ್ಚ ಬಾಳೆಹಣ್ಣು ತಿನ್ನು. ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ತಿನ್ನು. ಮಾಡ್ಬೇಕು. ಇದೊಂದ್ಸತಿ ಟ್ರೈ ಮಾಡ್ತೀನಿ. ಮಾಡು, ಒಂದು ತಿಂಗಳಿಗೆಲ್ಲ ರಿಸಲ್ಟ್ ಬರುತ್ತೆ ನೋಡು. ಇವಾಗ ಹಂಗೆ ಮಾಡ್ತೀನಿ ನೋಡು. ಎಷ್ಟು kg ಇದೆಯಾ ಈಗ? ಇವಾಗ 40. 40? ಇನ್ನೇನು 60 ಆಗ್ಬೇಕಾ ನೀನು? 60 ಆಗ್ಬೇಕು. ಯಾಕೆ? ನಾನು ಪೊಲೀಸ್ ಕೆಲ್ಸಕ್ಕೆ ಸೆಲೆಕ್ಟ್ ಆಗ್ಬೇಕಲ್ಲ. ಓ ಮೈ ಗಾಡ್. ಮಾಜಿ ಪೊಲೀಸ್ ಜೊತೆ ಮಾತಾಡ್ತಿದ್ದೀನ ನಾನು. ಆಮೇಲೆ ಯಾವ್ದಾರ ಮಚ್ಚರ ಹಿಡ್ಕೊಂಡು ಜೈಲ್ಗೆ ಹಾಕ್ಬಿಟ್ಟಿ. ಇಲ್ಲಪ್ಪ. ನಾನು ಏನ್ ಅನ್ಕೊಂಡಿದ್ದೀನಿ ಗೊತ್ತಾ? ಮೊನ್ನೆ ಅನ್ಕೊಂಡೆ 3 ಗಂಟೆಗೆ ಎದ್ದು ಓದ್ಬೇಕು, ಇನ್ನು ಸ್ಟಡಿ ಮಾಡ್ಬೇಕು 3 ಗಂಟೆಯಿಂದ ಅಂತ. ಎಲ್ಲ ಪ್ರಿಪೇರ್ ಆಗಿ ಬುಕ್ನ ತಲೆ ಹಚ್ಚಿಕ ಮಲ್ಕೊಂಡಿದ್ದೆ. ನಮ್ ಪಿಂಕಕ್ಕ ಫೋನ್ ಮಾಡ್ಲೇ ಕೆಲ್ಸಕ್ಕೆ ಬರೇ ಕೆಲ್ಸ ಐತೆ ಅನ್ಬಿಡಣ. ಅಯ್ಯೋ ಶಿವ ಅಂದ್ಬಿಟ್ಟು ಮತ್ತೆ ಶಿವ ಅಂತ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು 6 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಇಲ್ಲಾಂದಿದ್ರೆ ಮೊನ್ನೆಯಿಂದ IAS ಸ್ಟಡಿಗೆ ರೆಡಿ ಆಗ್ತಾ ಇದೆ. IAS ಎಕ್ಸಾಮ್ ಬರೀಬೇಕು. IAS? B.Com ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡಿ ಫಸ್ಟ್ B.Com ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಮೇಲೆ IAS ಎಕ್ಸಾಮ್ಗೆ ಸ್ಟಡಿ ರೆಡಿ ಆಗ್ಬಿಟ್ಟು 2 ವರ್ಷ ಕೋಚಿಂಗ್ ತಗೊಂಡ್ಬಿಟ್ಟು ಎಕ್ಸಾಮ್ಗೆ ಬರ್ಬಿಟ್ಟು ಬರ್ಬೇಕು. IAS ಆಯ್ತಿ ಹಂಗಾರೆ? ಯಾವಳಿಗೆ ಗೊತ್ತು, ಯಾವ ಲೆಕ್ಕ ಯಾವ ತರ ಬಿದ್ದಿದ್ದೀನಿ ನನಗೆ ಗೊತ್ತಿಲ್ಲ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಆಗು. ಥ್ಯಾಂಕ್ ಯು. ಮರಿಬೇಡ ನಮ್ಮಂತವ್ರನ್ನ. ಆಮೇಲೆ IAS ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ನಂಗೆ ಅಷ್ಟೊಂದೆಲ್ಲ ದುರಾಂಕಾರ ಬರೋದೇ ಇಲ್ಲ ಬಿಡು. ದುರಾಂಕಾರ ಅಲ್ಲ, ಕೆಲವ್ರು ಮರ್ತು ಬಿಡ್ತಾರೆ. ಏನ್ ಗೊತ್ತಾ, ನಾನು 10ನೇ ಕ್ಲಾಸಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಂಗೆ ಈಗಲೂ ಅಂತಾರೆ. ಎಲ್ಲರೂ ಮಾಡ್ತಾರೆ, ನೀನು ಮರ್ತಿಲ್ವಲ್ಲಿ ನಮ್ಮನ್ನ ಅಂತಾರೆ. ನಾನು ಹಂಗಲ್ಲ, ಹೊಸ ನೀರು ಬಂತು ಅಂತ ಹಳೆ ನೀರನ್ನ ಮರೆಯಲ್ಲ. ನೆನ್ಸ್ಕೊತೀನಿ ನಾನು ಮರಿಬೇಡ. ಆಯ್ತು, ನನ್ನ ಗಂಡಿಗೂ ಪರಿಚಯ ಮಾಡಿಸ್ಕೊಡ್ತೀನಿ ಬಿಡು. ನನ್ನ ಗಂಡ ಬಂದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ ಬಿಡು. ಅವನು ಯಾವ ಹುಡುಗಿಯಿಂದ ಕಾಳಾಕೊಂಡು ಯಾವ ಹುಡುಗಿಯಿಂದ ಅಳಿತವನೆ ನಾಯಿ ಅಲ್ದಂಗೆ, ಯಾವಳಿಗೆ ಗೊತ್ತು. ಏನು ಕಣೆ ಪಾಪ, ನಿನ್ ಗಂಡ ಅವಮಾನ ಮಾಡ್ತಿದ್ಯಾ. ಏನ್ ಮಾಡೋಣ, ಅವನಿಗೆ ಸನ್ಮಾನ ಮಾಡ್ಬೇಕಿತ್ತ. ನಾನು ಅವನಿಗೆ ನನ್ನ ಹೆಂಗ್ ನೋಡ್ಕೋತ ನಾನು ಆತ ನೋಡ್ಕೋತೀನಿ. ನನಗೇನಾದ್ರು ದೋಸ್ತ ಅಂದ್ರೆ ಪಕ್ಕ ಮಾಡ್ಬಿಡ್ತೀನಿ. ಹಿಂಗೆ ಹೇಳೋದು,
ಪ್ರಪಂಚ ವಿಶಾಲವಾಗೈತೆ ಅಮ್ಮ. ಹ್ಮ್ ಅವ್ ನನ್ ಬಗ್ಗೆ ಏನಾದ್ರು ಒಂದೇ ಏನಾದ್ರು ಮಾತಾಡಿದ್ರೆ ಅವತ್ತಿನ ದಿವಸನೇ ಬಿಡ್ತೀನಿ ಅಂತ. ಅಲ್ಲ ಕಣೆ, ಅವನೇನಾದ್ರೂ ತೋರ್ಸುದ್ರೆ ಅಂತೆಲ್ಲ ಅದೇನು ಅಂತ ಕರೆಕ್ಟ್ ಅಂದ್ರೆ ನನ್ ಬಗ್ಗೆ ಏನಾದ್ರು ಮಾತಾಡೋದು, ನನ್ ಮೇಲೆ ಅನುಮಾನ ಪಡೋದು ಮಾಡ್ಬೇಕಲ್ಲ ಅವಾಗ. ಅನ್ಕೋಬೇಡ ಹೇಳು ಜಲ. ನಾನು ಏನ್ ಅನ್ಕೋಬೇಡ ಹೇಳು. ನೀನ್ ಏನ್ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಹೇಳು. ಓಹೋ, ಡಬಲ್ ಮೀನಿಂಗ್ ಮಾತಾಡ್ಬಿಟ್ ನೀನು. ನಾನು ಹೇಳಿದ್ದು ನನಗೇನಾದ್ರು ಏನು ಮದ್ವೆ ಮಾಡ್ಬೇಕಂತೆ ಹೋಗಿ ಮಾಡೋದು. ಅವರು ಹೌದು, ಅವ್ರ ಮದ್ವೆ ಆಗಲ್ಲ, ನನಗೆ ಮದ್ವೆ ಮಾಡ್ಸಿರ್ತಾವ. ಮದ್ವೆ ಆಗ್ಬೇಡ, ಬಾರೆ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ಆಮೇಲೆ ಬರಲ್ವೇನ್ ನೀನು? ಇಲ್ಲ, ನಿಜ ನಿಜ ಬರಲ್ಲ. ನಿಜ ಕೊಡಲ್ಲ. ನಿಜ ಕೊಡಲ್ಲ. ಅಯ್ಯೋ ಏನ ಮಾಡ್ತೀನಿ ನಿನ್ನ. ಆಮೇಲೆ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಂಡ್ರೆ ನೀಟ ಮಾಡ್ತೀನಿ, ಮಾಡ್ತೀನಿ. ನಿಮ್ ಯಾಕೆ ಬಿಡ್ಕೊಂಡ್ ಸಾಯ್ತಾ ಇದೆ? ನಾನು ಇಲ್ಲೇ ಇದ್ದೀನಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ಯಮ್ಮೋ 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 ಅಂತಿರ್ತವೆ. ಯಮ್ಮ ಅಂತಿರ್ತಾವ. ಕರ್ಕೊಂಬಂದ್ರೆ ಮೈ ಸಾಯಲ್ಲ ಇದು. ವಯಸ್ಸು ನೋಡ್ಬೇಕು, ವಯಸ್ಸಾದ್ರದ್ದು ಎಷ್ಟಾಗದೆ. ಅಯ್ಯೋ ಯಪ್ಪ, ಹೆಂಗ್ ಬಡ್ಕತದ ಗೊತ್ತಾ? ಅವಳೆ ಊರಿ ಎಲ್ಲ ಒಂದಾಗ್ಬೇಕು, ಅಂಕಿರ್ಸ್ಕೊಂಡ್ ಸಾಯತಿ. ಬಿಡ, ಸಾಯಿಸ್ಬೇಡ ಈಗ. ನಿನ್ ಜೊತೆ ನಾನು, ನನ್ನ ಜೊತೆ ನೀನು. ಯಾವ ತರ ಹಾಕಬೇಕು? 1 2 1 2 ರೂಮಿಗೆ 2 2 3 4 ಹೇಳು. 3 4 ಡೋರ್ ಲಾಕ್ ಹಾಕು. 5 6 ಬೆಡ್ ಮೇಲೆ ಏರು. 7 8 ಡ್ಯಾಶ್ 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 9 10 ಹೇಗಿತ್ತು? 9 10 ಹೇಗಿತ್ತು? ಬೆಡ್ರೂಮ್ ಆಟ ಮುಗಿದಿತ್ತು. ಹೇಳೋಕ್ಕಾಗ್ದಿರೋ ಅಷ್ಟು ಖುಷಿ ಆಯ್ತು. ಇದನ್ ಮಾಡ್ಬೇಕು. ಅವಾಗ ಅದಾಗುತ್ತೆ. ಹೇಳು ಮನ್ಮಥ. ಬಿಗ್ ಬಾಸ್ ಅಲ್ಲಿ ನೋಡ್ದ ವರ್ಡು? ಮನ್ಮಥನ ವರ್ಡ್ ಬಿಗ್ ಬಾಸ್ ಇಂದ ನೋಡ್ದ ಅಂದ. ಗೊತ್ತಾಯ್ತು ನನ್ಗೆ. ಯಾವತ್ತೂ ಹೇಳ್ದಲ್ಲ ಇರೋ, ಸಡನ್ ಆಗಿ ಇವಾಗ ಹೇಳ್ತಾ ಇದೀಯ ಅಂದ್ರೆ ಅಲ್ಲೇ ಕಿವಿಗೆ ಹೋಗಿರೋದು ಅಂತ. ಆಕ್ಚುಲಿ ನಾನು ಬಿಗ್ ಬಾಸ್ ನೋಡಲ್ಲ. ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಟ್ರೋಲ್ ಪೇಜ್ ಇಂದ ಟ್ರೋಲ್ ಆಗಿತ್ತಲ್ಲ, ಅದನ್ನ ನೋಡಿ ನಾನು ನಿಮಗೆ ಹೇಳಿದೆ. ನಾನು ನಿಮಗೆ ಟ್ರೋಲ್ ಮಾಡ್ತೀನಿ. ಓಕೆ.
ನೀನೇನು ದೊಡ್ಡ ಮನ್ಮತ. I don't like Big Boss. I avoid it. But Big Boss likes me. I can't avoid. ಮತ್ತೆ ಚಿನ್ನಿ, ಏನು ಬಂಗಾರಿ? ನಾನು ಮಲ್ಗಿಸ್ಬ. ಏನು ಮಲ್ಗಿಸಿಲ್ಲ ನಾನು. ಆಯ್ತು ಬಾ. ಬಾ. ನನಗೆ ಏನು ಗೊತ್ತಾ? ಹೇಳು. ನಿನ್ನ ತೈಸ್ ಮೇಲೆ ತಲೆ ಹಾಕಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟೇನಾ? ಆಮೇಲೆ ಏನು ಅಷ್ಟೇನಾ ಅಂತೀಯ? ಅದೇ ದೊಡ್ಡದು. ನಿಜ? ನಾನು ಅಲ್ಲಿ ಮಲ್ಕೊಂಡಿರ್ಬೇಕು, ನಿನ್ನನ್ನು ಹಂಗೆ ಹಿಂಗೆ ಸವರ್ಕೊಂಡು ಮಾತಾಡಿಸ್ತಿರ್ಬೇಕು. ಅಷ್ಟೇ ಸಾಕಾ? ಆಮೇಲೆ ಮಿಕ್ಕಿದ್ದು ಆದರೆ ಅದು ದೊಡ್ಡದು. ಹೇಳು, ಇವಾಗ ನೀನೇನೋ ಹೇಳ್ತಿದ್ದಲ್ಲ. ಮರ್ತೆ ಹೋದೆ. ಮತ್ತೆ ಏನು ಸಮಾಚಾರ? ಏನು ಬಂಗಾರಿ? ಆಗಲ್ಲ ಒಂದೊಂದ್ಸತಿ ನೋಡಿ. ಇನ್ಮೇಲೆ ಇಷ್ಟಪಡು. ನೋಡೋಣ. ನೋಡೋಣಲ್ಲ, ಬಾಳೆಹಣ್ಣಲ್ಲೇ ಫಸ್ಟ್ ಮಜಾ ಇರೋದು. ನಿನ್ಗೆ ಹೋಗಿರೋ ಇಂಟ್ರೆಸ್ಟ್ ನಾನು ಕೊಡ್ತೀನಿ ಮತ್ತೆ. ಆಯಿತಾ? ಫಸ್ಟೇ ಬಾಳೆಹಣ್ಣು ಜ್ಯೂಸಲ್ಲೇ ಕುಡಿಸಿದ್ರೆ ಆಮೇಲೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೇಳಿಸ್ತಾ? ಫಸ್ಟಲ್ಲಿ ನಿನ್ನ ಜ್ಯೂಸ್ ಖಾಲಿ ಮಾಡಿದ್ರೆ ಇನ್ನೊಂದು ಬಾಳೆಹಣ್ಣಲ್ಲಿ ಅವಾಗ ಜ್ಯೂಸ್ ಜಾಸ್ತಿ ಬರಲ್ಲ. ಜ್ಯೂಸ್ ಜಾಸ್ತಿ ಬಂದಿಲ್ಲ ಅಂದರೆ ಪಾರ್ಟಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಗ ಬರೋ ಜ್ಯೂಸ್ನ ಆವಾಗಲೇ ಖಾಲಿ ಮಾಡಿಬಿಡು. ಮತ್ತೆ ಹೇಳು ಬಂಗಾರಿ. ನಿನ್ನ ಹತ್ರ ಹಿಂಗೆ ಮಾತಾಡ್ತಾ ನನಗೆ ಏನೇನೋ ಅನ್ನಿಸ್ತೈತೆ. ನನಗೂ ಅನ್ಸುತ್ತೆ. ಬಟ್ ಅದು ನಿನಗೇನು ಅನಿಸ್ತಿದೆ ಹೇಳು ನೋಡೋಣ. ನನಗೆ ಬಾಳೆಹಣ್ಣು ಸ್ಟಡಿಯಾಗಿ ಯಾರಿಗಾದ್ರೂ ತಿನ್ನಿಸ್ಬೇಕು ಅನ್ನೋ ಥರ ಫೀಲ್ ಬರ್ತೈತೆ. ಅದಕ್ಕೆ ನೀನು ಅಲ್ಲೇ ಇದೆಯಾ? ನಿನಗೆ ನನಗೆ ನೀನು ನನಗೆ ಹಗ್ ಮಾಡ್ತೀಯಲ್ವಾ, ಆಮೇಲೆ ನಿನ್ನ ಫೇವ್ರೇಟ್ನ ಇಟ್ಕೊಂತಿಯಲ್ಲ, ಅದು ಇಷ್ಟ ಆಗುತ್ತೆ.
ಈ ಸಲ ನನ್ನ ಫೇವ್ರೇಟ್ನ ಹ್ಮ್ ಚೆನ್ನಾಗಿ ಹಿಂಡಿ ಆಪಲ್ ಜ್ಯೂಸ್ ಮಾಡಬೇಕು ಅಂತಿದ್ದೀನಿ. ಡಿಸ್ಟರ್ಬ್ ಮಾಡಬಾರ್ದು, ಹ್ಮ್ ಎಂಜಾಯ್ ಮಾಡಬೇಕು. ಹ್ಮ್ ಮತ್ತೆ ಹೇಳಮ್ಮ. ಹೇಳು ನೀನೆ. ಏನ್ ಬೇಕು ನಿಮ್ಗೆ? ಏನ್ ಗೊತ್ತಾ, ಹಾಂ. ನೀನು ನೋಡ್ದಾಗೆಲ್ಲ ಹ್ಞೂ. ಮನ್ಸು ಹೇಳ್ತಿರುತ್ತೆ ಕಚ್ಕೊಂಡ್ ತಿನ್ಬಿಡೋಣ ಅಂತ. ಏನ್ನ? ನಿನ್ನ. ನನ್ನನ್ನೇ ತಿಂದ್ಬಿಡ್ತೀಯ? ಹ್ಮ್ ಯಾಕೆ? ಸುಮ್ನೆ. ನನಗೂ ಅಷ್ಟೆ. ಹ್ಮ್ ನಿನ್ನ ನೋಡ್ದಾಗೆಲ್ಲ ಹ್ಮ್ ನಿನ್ನ ಮೋಸಂಬಿಗಳು ಸುಳ್ಕೊಂಡು ತಿನ್ನು ಅಂತ ಕರಿದಂಗೆ. ಹ್ಮ್ ಹ್ಞೂ. ಅದಕ್ಕೆ ಈ ಸಲ ಚೆನ್ನಾಗಿ ಹಿಂಡಿ ಜ್ಯೂಸ್ ಮಾಡಿ ಹ್ಮ್ ಕುಡಿಲೇಬೇಕು ನಾನು. ಹ್ಮ್ ಕುಡಿಸ್ತೀಯಾ? ಹ್ಮ್ ನನಗೆ ಹ್ಮ್ ಬೋರ್ವೆಲ್ ಡ್ರಿಲ್ ಮಾಡೋಕ್ಕೂ ಮುಂಚೆ ಹ್ಮ್ 1 hour ಫುಲ್ಲು ನಿನ್ನನ್ನು ಹ್ಮ್ ಅಲ್ಲೇ ಫುಲ್ ಬೇಕು ಅನ್ನೋಷ್ಟು ಮುಳುಗಿಸ್ಬೇಕು ಅಂತ ಇದ್ದೀನಿ. ಇನ್ನೇನು ಅನ್ಸುತ್ತೆ? ಹಾಂ. ಇನ್ನೇನು ಅನ್ಸುತ್ತೆ ಇದು ಬಿಟ್ರೆ? ಇನ್ನೇನು ಇಂಥ ಸ್ಟ್ರಕ್ಚರ್ ಎಂತ ಇಟ್ಕೊಂಡು ಸಾಕಾಗ್ತದೆ ನನಗೆ.